ಸುಧಾರಿಸ್ಕೊಂಡಿದ್ದಾಳೇನೋ ನಿಮ್ಮ ಮಗಳು? ಏನೋ ಚಿಕ್ಕ ಹುಡುಗಿ ಹುಡುಗಾಟ ಅಷ್ಟೇನೆ. ಒಂದ್ ಮದ್ವೆ ಅಂತ ಆಗ್ಬಿಟ್ರೆ ನೋಡಿ ಎಲ್ಲ ಸರಿ ಹೊಟ್ಟಾಗುತ್ತೆ. ಹುಡುಗಾಟ್ವೆ ಅಲ್ಲಮ್ಮ. ಹೋದ್ ಸರಿ ಬಂದ್ ಗಂಡ್ಗೆ ಅಲ್ಲ ಅವ್ರ ಅಪ್ಪನ ಹೊಳೆಲಿ ಈಜಾಡೋಣ ಬನ್ನಿ ಅನ್ನೋದೆ. ಆಮೇಲೆ ಹುಡುಗನಿಗೆ ಮೀಸೆ ಬೋಡಿಸ್ಕೊಂಡು ಬನ್ನಿ ನೋಡ್ತೀನಿ ಅಂತ ಹೇಳೋದೆ. ಆಮೇಲೆ ಮರ ಹತ್ತಕ್ ಬರುತ್ತೆ ತೋರಿಸಿ ನೋಡೋಣ ಅಂತ ಈಗೆಲ್ಲ ಕೇಳಿದ್ರೆ ಎಂತ ಹೇಸಿಗೆ ಆಗಿತ್ತು ಹೋದ್ಸಲ ತಾಯಿ. ಛೇ 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 ಛೇ. ಏನು ಯೋಚನೆ ಮಾಡ್ಕೋಬೇಡಿ. ಈ ಸತಿ ಅವಳ ಬಾಯ ತೆಗಿಯಲ್ಲಪ್ಪ. ನಾನು ಎಲ್ಲ ಅವಳನ್ನ ತಯಾರು ಮಾಡ್ತೀನಿ. ನೀವು ಆದಷ್ಟು ಬೇಗ ಯಾವ್ದಾದ್ರು ಒಳ್ಳೆ ಹುಡುಗನ್ ಕರ್ಕೊಂಬನ್ನಿ. ಅಯ್ಯೋ ಸರಿ ತಾಯಿ, ನೀವು ಹೇಳ್ತೀರಿ ನಿಮ್ಮ ಮಗಳು ಬಾಯಿ ಬಿಡಲ್ಲ ಅಂತ. ನಂಬ್ತೀನಿ. ಹೋಗ್ಲಿ. ಆಯ್ತಮ್ಮ, ನೀವು ನಾನು ನಂಬಿದೀರಾ? ನಾನು ನಿಮ್ ಕತೆ ಮುಗಿಸ್ಬಿಡ್ತೀನಿ. ಆಗ್ಲಿ ತಾಯಿ. ಈ ಪೆದ್ ಮಾಲಾಶ್ರೀ ಎಲ್ಲಿಂದ ಅಪ್ಪ ನಾನು ಹುಡುಗಲಿ ಕಮಿಷನ್ ಏನೋ ಜೋರಾಗಿ ಬರುತ್ತೆ. ಕಪಿಲ್, ಜಾವಗಲ್ ಕಪಿಲ್. ಮಗ ಚಲೋ ಹೆಂಗ ಹೆಣ್ಣು? ನೀವೇನ್ರಿ ಗುರ್ತ ಸಿಗಿಲ್ಲ? ಘಟಪ್ಪಾಳ ಜೋರಾಗಿದೆ ಕಪಿಲ್ ಸಾಹೇಬ್ರೆ. ಎದ್ರಬಿಟ್ಟ ಯಾರಪ್ಪ ಇದು ಅಂತ. ನಿಮ್ ಮಗ ಚಲುವ ಹೆಂಗ? ಹೆಣ್ ಕಳ್ಸಿದ್ದಲ್ಲ ಎಲ್ಲಿ? ಏನ್ ಕಳಿಸ್ತಾನೆ ಇಲ್ವಲ್ಲ ನೀವು? ಅಲ್ಲ ರೀ, 3 ತಿಂಗಳಲ್ಲಿ 8 ಹೆಣ್ಣು ತೋರಿಸಿದ್ದಲ್ರಿ. 8? ಅದ್ರಲ್ಲಿ 2 ಕ್ಲೀನ್ ಬೋಲ್ಡ್, 2 ಸ್ಲಿಪ್ಪಲ್, 1 ಸಿಲ್ಲಿ ಪಾಯಿಂಟ್, ಇನ್ನೊಂದು ಶಾರ್ಟ್ ಲಿಪ್. ಅದ್ರಲ್ಲಿ 2 ರಿಟೈರ್ಡ್ ಹರ್ಟ್. ಒಟ್ಟಿನಲ್ಲಿ ನನ್ ಮಗ ಮಾತ್ರ ನಾಟ್ ಔಟ್. ಯಾವಾಗ ಕಳಿಸ್ತೀರಾ ಹೊಸ ಪ್ಲೇಯರ್ಸ್ನ? ಹೊಸ ಪ್ಲೇಯರ್ಸ್ ರಿಲೀಸ್ ಮಾಡ್ಬೇಕು ಹೇಳ್ರಿ. ಅಯ್ಯೋ ನಿಮ್ ಮಗ ಇನ್ನು ಮುಸ್ರೆ ತಿಕ್ಕೊಂಡು ಅಡ್ಗೆ ಮಾಡ್ಕೊಂಡಿದ್ದಾನೆ ಅಥವಾ ಬೇರೆ ನೌಕರಿ ಏನ್ರಿ ಹೆಂಗಂತೀರಾ? ಅವನು ಗಣೇಶ್ ಭವನ್ ನಲ್ಲಿ ಫಸ್ಟ್ ಇನ್ನಿಂಗ್ ಶುರು ಮಾಡಿದಾಗ ವೆಜ್ ಮಾಡ್ತಿದ್ದ. ಸೆಕೆಂಡ್ ಇನ್ನಿಂಗ್ಸಿಗೆ ಬರೋಷ್ಟೊಳಗೆ ವೆಜ್, ನಾನ್ ವೆಜ್, ಹೆಡ್ ಶೋಲ್ಡರ್ಸ್ ಎಲ್ಲ ಮಾಡಕ್ ಶುರು ಮಾಡ್ಬಿಟ್ಟಿದ್ದ. ಅವನು ಅಲ್ಲಿ ಶೆಫ್, ಹೆಡ್ ಕುಕ್.
ಸುತ್ತಿ ಬಳಸಿ ಅಡಿಗೆ ಬಟ್ಟ ಅನ್ನಿ. ಸರಿ ಯಾವ ತರ ಹೆಣ್ಣು ಹುಡುಗಿ ನೋಡಕ್ಕೆ ಸಿಕ್ಸರ್ ಹೊಡೆದಾಗಿರ್ಬೇಕು, ಆದ್ರೆ ಸ್ಪಾನ್ಸರ್ಶಿಪ್ ಚೆನ್ನಾಗಿರ್ಬೇಕ ಚೆನ್ನಾಗಿರ್ಬೇಕಪ್ಪ. ಅಡಿಗೆ ಬಟ್ಟ ಅಂತೀರಿ, ನೋಡಕ್ ಚೆನ್ನಾಗಿರ್ಬೇಕು, ಸ್ಪಾನ್ಸರ್ಶಿಪ್ ಜೋರಾಗಿರ್ಬೇಕು ಅಂದ್ರೆ ಕಷ್ಟ ಆಗತ್ತಪ್ಪ. ಈಗ ಏನ್ರಿ ಕಷ್ಟ ಆಗತ್ತೆ ದಳ್ಳಾಲಿದೇವ್ರೆ? ಆಯ್ತು, ವಿಚಾರ ಮಾಡೋಣ. ಈಗ ನಿಮ್ಮ ಮಗ ಎಲ್ಲಿ ಅಡಿಗೆ ಅವನಂದ್ರಿ? ಗಣೇಶ್ ಭವನ್. ಹಾ, ಗಣೇಶ್ ಭವನ್ ನಲ್ಲಿ ಅದೇನ ಕೊಕ್ಕೋ ಪಪ್ಪ ಅನ್ನೋದ್ರ ಬದಲು ಗಣೇಶ್ ಕನ್ಸ್ಟ್ರಕ್ಷನ್ ಕಂಪನಿಲಿ ಇಂಜಿನಿಯರ್ ಅಂದ್ಬಿಟ್ರೆ ಇಂಜಿನಿಯರ್. ಅಯ್ಯೋ, ಅವನಿಗೆ ಇಂಜಿನಿಯರಿಂಗ್ ನೀರು ಒಯ್ಯಕ್ಕೆ ಬರಲ್ಲ. ನೋಡಿಪ್ಪ, ಈಗ ಒಳ್ಳೆ ಹುಡುಗಿ ಇದೆ, ಬಹಳ ಚೆನ್ನಾಗಿದೆ, ಒಳ್ಳೆ ಸ್ಪಾನ್ಸರ್ಶಿಪ್ ಇದೆ. ಸರಿ ಬಿಡಿ, ಸ್ಪಾನ್ಸರ್ಶಿಪ್ ಚೆನ್ನಾಗಿದೆ ಅಂತಂದ್ರೆ ಆಗ್ಲಿ, ನನ್ನ ಮಗನ ಇಂಜಿನಿಯರ್ ಆಗ್ಲಿ. ನಾವೇನು ಬರ್ತ್ ಸರ್ಟಿಫಿಕೇಟ್ ಹಾಕಿ ಹೇಳ್ತಾರೆ, ಆಗ್ಲಿ ಬಿಡಿ. ಇಂಜಿನಿಯರ್ ಅಂತ ಹೇಳ್ಬಿಟ್ರೆ ಆಯ್ತು ಅಲ್ವೇ? ನಾನು ಮಾಡ್ತೀನಿ ಇಂಜಿನಿಯರ್. ನಿಮ್ಮ ಮಗ ಆದ್ರೆ ನೋಡಿಯಪ್ಪ, ಒಂದ್ ವಿಷಯ, ಅವನು ಇಷ್ಟು ಜನ ಹುಡುಗಿರ್ನೆಲ್ಲ ನೋಡಿ ನೋಡಿ ರಿಜೆಕ್ಟ್ ಆಗಿ ಇವಾಗ ಫಾರಮ್ಮೇ ಹೊಟ್ಟೋಗಿದೆ ಅವನಿಗೆ. ಹುಡುಗಿರನ್ನೇ ನೋಡಲ್ಲ ಅಂತ ಕೂತ್ಬಿಟ್ಟಿದ್ದಾನೆ. ನೀವೇ ಏನಾದ್ರೂ ಅವನ ಜೊತೆ ಒಂದ್ ಸ್ವಲ್ಪ ಮಾತಾಡಿ ಸ್ವಲ್ಪ ಸರಿಯಾಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬೇಕಪ್ಪ. ನಾನೇ ಮಾತಾಡ್ಬೇಕೆ? ಸರಿ, ಮಾಡೋಣ ಬಿಡಿ, ಅದು ಒಂದು ಮಾಡೋಣ. ಅಷ್ಟು ಮಾಡಿಯಪ್ಪ ನೀವು. ನಮ್ಮ ಫುಲ್ ಬಲ್ವೇ ಇದು. ಅಷ್ಟು ಮಾಡಿಯಪ್ಪ ನೀವು. ಪ್ರಾಕ್ಟೀಸ್ ಹೋಗ್ಬೇಕು, ಲೇಟ್ ಆಗ್ತಾ ಇದೆ. ಬರ್ತೀನಿ ಸ್ವಾಮಿ, ಮನೇಲೆ ಇದ್ದಾನೆ ಅವನು. ಬೇಗ ಒಂದ್ಸತಿ ಮಾತಾಡಿ. ಬನ್ನಿ, ನಾನೊಂದು 2 ನಿಮಿಷ ಒಂದೆರಡು ಫೋನ್ಗಳು ಮಾಡಿ ಬರ್ತೀನಿ. ಓಕೆಪ್ಪ, ಓಕೆ. ಬೆದ್ದು ಮಾಲಾಶ್ರಿಗೆ ಒಂದು ಗಂಡು ಸಿಕ್ತು. ಈಗ ನಮ್ಮ ಜಗದಾಂಬೆ ಅವ್ರಿಗೊಂದು ಫೋನ್ ಮಾಡೋಣ. ಜಗದಾಂಬೆ ಅವ್ರಿಗೆ ಈಗ ಖುಷಿ ಆಗತ್ತೆ. ಹೇಳ್ಬಿಟ್ಟು ಎತ್ರಮ್ಮ ಫೋನು. ನಮಸ್ಕಾರ ತಾಯಿ. ಯಾರು? ನಾನ್ ತಾಯಿ ದಲ್ಲಾಳಿ ದೇವಯ್ಯ. ಹೇಳಿ. ಚೆನ್ನಾಗಿದ್ದೀರಮ್ಮ? ಓಹೋ, ಒಂದು ಬಹಳ ಒಳ್ಳೆ ಸುದ್ದಿ ಇದೆ ತಾಯಿ. ಹೇಳಿ. ನಿಮ್ಮ ಮಾಲಾಶ್ರೀಗೆ ಅಂತೂ ಇಂತೂ ಒಂದು ಒಳ್ಳೆ ಗಂಡು ಹುಡುಕ್ಬಿಟ್ಟಿದ್ದೀನಮ್ಮ. ಹೌದಾ? ಹೌದು. ತುಂಬಾ ಸಂತೋಷ. ಆದ್ರೆ ಒಂದು ವಿಚಾರ ತಾಯಿ, ಹೇಳಿ. ಹುಡುಗ ಇಂಜಿನಿಯರ್. ನಮ್ಮ ಹುಡುಗಿಗೆ ಇಂಜಿನಿಯರ್. ಆದ್ರೆ ಅದಕ್ಕೆ ನೀವು ನಿಮ್ಮ ಮಗಳು ಡಾಕ್ಟ್ರು ಅಂತ ಹೇಳ್ಬೇಕಮ್ಮ. ಅದಾಗ್ಲೇಬೇಕು ತಾಯಿ, ಯಾಕೆಂದ್ರೆ ಹುಡುಗ ಬಹಳ ಜೋರು. ಹೇಳ್ತೀನಿ ಕೇಳಿ ಈಗಲೇ. ಅಯ್ಯೋ ತಮಗೇನು ಕಡಿಮೆ ತಾಯಿ, ತಮ್ಮೇನು ಮಾಡ್ರೆ ದುಬೈನಲ್ಲಿ ಇರೋದು ಅಲ್ವೇ? ಸಾಲ ನಿಂತು ಬಿಡ್ತಾರೆ.